ಹಾಯ್, ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರ್ಸೋಣ. ಇವತ್ತು ನಮ್ಮ ಮನೆಯಲ್ಲಿ ಶಾವ್ಗೆ ಬಾತ್ ಮಾಡ್ತಾ ಇದ್ದಾರೆ. ಎಲ್ಲರ ಮನೆಯಲ್ಲೂ ಮಾಡ್ತೀರಾ, ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ. ಇಷ್ಟ ಆದರೆ ಡೂ ಟ್ರೈ ಮತ್ತು ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನನಗೆ ತುಂಬ ಜನ ಕಮೆಂಟ್ ಆಗ್ತೀರಾ, ನೀವು ಮಾಡೋ ರೆಸಿಪೀಸು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ಮೊಸಪ್ಪು ಮತ್ತು ಕಾಳು ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿ ಬಂತು, ನಾವು ತುಂಬ ಟ್ರೈ ಮಾಡಿದ್ವಿ ಅಂತ ಮೆಜಾರಿಟಿ ಕಮೆಂಟ್ಸ್ಗಳು ಬಂತು. ನಮಗೆ ತುಂಬ ಖುಷಿ ಆಯಿತು. ನಾವು ಮಾಡೋ ರೆಸಿಪಿನ ಅಟ್ಲೀಸ್ಟ್ ನೀವು ಟ್ರೈ ಮಾಡಿದಾಗ ನಮಗೂ ಖುಷಿ ಆಗುತ್ತೆ. ಓಕೆ, ಯಾರೋ ಟ್ರೈ ಮಾಡ್ತಾ ಇದ್ದಾರೆ, ನಾವು ತೋರಿಸೋದಿನ ಅಂತ ಹೇಳ್ಬಿಟ್ಟು. ಕುಕಿಂಗ್ ರೆಸಿಪೀಸ್ ಎಲ್ಲ ಜಾಸ್ತಿ ಹಾಕಿ ಅಂತ ಕಮೆಂಟ್ ಹಾಕ್ತಾ ಇರ್ತೀರಾ. ಎಸ್, ಎಲ್ಲ ಥರನೂ, ಯಾಕಂದರೆ ಇದು ಲೈಫ್ ಸ್ಟೈಲ್ ಕಂಟೆಂಟ್ ಇರೋದ್ರಿಂದ ಎಲ್ಲ ಥರ ವೀಡಿಯೋಸ್ಗಳು ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ, ಎಂಟರ್ಟೈನ್ಮೆಂಟು ಕೊಡ್ತಾ ಇರ್ತೀವಿ ಅವಾಗ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ತೊಗೊಂಡು ನಂತರ ಮತ್ತೆ ಫುಡ್ ಕುಕ್ಕಿಂಗ್ಗೆ ಬರ್ತೀವಿ ನಾವು. ಇವತ್ತು ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿ. ಹೊಟ್ಟೆ ಸಿಗ್ತಾ ಇದೆ, ಅದಕ್ಕೆ ಟಂಗಿ ಟ್ವಿಸ್ಟ್ ಆಗ್ತಾ ಇಲ್ಲ. ಸೊ ಬ್ರೇಕ್ಫಾಸ್ಟ್ ರೆಸಿಪಿ ಶಾವ್ಗೆ ಬಾತು, ಆಯ್ತಾ? ಗೋಧಿ ಶಾವ್ಗೆ ಬಾತು, ಅಕ್ಕಿ ಶಾವ್ಗೆ ಬಾತಲ್ಲ, ಗೋಧಿ ಶಾವ್ಗೆ ಬಾತ್ನ ಹೆಂಗೆ ಮಾಡೋದು, ನಮ್ಮಮ್ಮ ಹೆಂಗೆ ಸ್ಪೆಷಲ್ ಆಗಿ ಮಾಡ್ತಾರೆ, ಸ್ಪೆಷಲ್ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಆ ಥರ ತೋರಿಸ್ತೀನಿ. ನಿಮ್ಗೂ ಇಷ್ಟ ಆದರೆ ಟ್ರೈ ಮಾಡಿ. ತರಕಾರಿ ಶಾವ್ಗೆ ಬಾತ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತರಕಾರಿಗಳು ಜಾಸ್ತಿ ಹಾಕ್ತಾ ಇದೀವಿ. ಸೊ ಇದು ಗೋಧಿ ಶಾವ್ಗೆ, MTR ಯಾವ್ದು ಬೇಕೋ ನೀವು ತಗೊಳ್ಳಿ. ಗೋಧಿ ಶಾವ್ಗೆ ಅಥವಾ ನಿಮ್ಮ ಮನೇಲೆ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ರಿ. ಶಾವ್ಗೆ ತಗೊಳ್ಳಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಗೋಡಂಬಿ. ತರಕಾರಿಯಲ್ಲಿ ಏನು ಬೇಕಾದರೂ ಹಾಕೊಳ್ಳಿ, ನಿಮ್ಮ ಚಾಯ್ಸು. ನಾವು ಹಾಕೊಂಡಿರೋದು ಕ್ಯಾಪ್ಸಿಕಮ್ಮು, ಟೊಮೊಟೊ, ಬಟಾಣಿ, ಹಸಿಮೆಣಸಿನ್ಕಾಯಿ, ಹುರುಳಿಕಾಯಿ, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಅರಿಶಿನ, ಉಪ್ಪು, ಇದೆಲ್ಲ ಕಾಮನ್ನು. ಬಟ್ ತರಕಾರಿಯಲ್ಲಿ ಒಗ್ಗರಣೆಗೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಈಗ ಮಾಡುವ ಬನ್ನಿ. ಇದು ಶಾವ್ಗೆನ ಹುರ್ಕೋಬೇಕು. ಎಣ್ಣೆ ಹಾಕಿ ಶಾವ್ಗೆನ ಹುರ್ಕೊಳ್ಳೋಣ. ಹುರ್ಕೊಂಡಿಲ್ಲ ಅಂದ್ರೆ ಏನಾಯ್ತದಮ್ಮ? ಅಂಟಂಟು ಬಂದ್ಬಿಡುತ್ತೆ, ಗಮ್ಮು. ಉರಿದೇನೆ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಏನು ಅಂದರೆ, ರೋಸ್ಟೆಡ್ದು ಶಾವ್ಗೆ ಸಿಗುತ್ತೆ, ಅದರಲ್ಲೂ ಮಾಡಿದ್ರೆ ಡೈರೆಕ್ಟಾಗಿ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದರೆ, ನಮಗೆ ಸಾಕಷ್ಟು ಟೈಮ್ ಇದೆ. ಹಾಗಾಗಿ 1 ಸ್ಪೂನ್ ಬತ್ತಿ ಎಣ್ಣೆ ಹಾಕಿ ಶಾವ್ಗೆನ ಚೆನ್ನಾಗಿ ಹುರಿದ್ರೆ ತುಂಬ ಕ್ರಿಸ್ಪಿಯಾಗಿ ಉದುರಾಗಿ ಬರುತ್ತೆ. ಹಾಗಾಗಿ ಫೈನ್ ರೋಸ್ಟ್ ಮಾಡ್ತಾ ಇದ್ದೀನಿ. ಮಾಮೂಲಿ ಇದು ಕಲರ್ ಇದೆ, 2 ನಿಮಿಷ ಬೇಕು. ಬೇರೆ ಬಾಣಲಿ ತಗೊಳ್ಳಿ, ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಎಣ್ಣೆ ಜಾಸ್ತಿ ತಗೊಳುತ್ತೆ ಇದು. 2 ಸ್ಪೂನ್ ಎಣ್ಣೆ ಬೇಕೇ ಬೇಕು. ಆಮೇಲೆ ಗೊತ್ತಾ, ನಾನು ಇಂಡಾಲಿಯಂನಲ್ಲಿ ಏನು ಕುರ್ದೆ ಅಂತ ಹೇಳಿದ್ರೆ ಜಾಸ್ತಿ ಹೀಟ್ ತಗೊಳುತ್ತೆ. ಅದಕ್ಕೆ ಸ್ವಲ್ಪ ಬೇಗ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾಕಂದರೆ ತರಕಾರಿ ಎಲ್ಲ ನಾನು ಹಸಿ ತರಕಾರಿ ಹಾಕ್ತಿರೋದು ಬೇಯಿಸ್ಬೇಕಾದಾಗ ಇದು ಥಿಕ್ನೆಸ್ ಜಾಸ್ತಿ ಇದೆ ಬಾಣಲಿ. ಹಾಗಾಗಿ ಚೆನ್ನಾಗಿ ನಿಧಾನವಾಗಾದರೂ ಪರವಾಗಿಲ್ಲ, ಚೆನ್ನಾಗಿ ಬೇಯಲಿ ಅಂತ ಈ ಬಾಣಲಿನ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟೀಲ್ ಬಾಣಲಿಗೆ ಶಿಫ್ಟ್ ಆಗಿದ್ದಾರೆ. ಹೌದು. ಇವಾಗ ಗೋಡಂಬಿ ಆಪ್ಷನ್ನು, ನಿಮ್ಮ ಇಷ್ಟ. ಗೋಡಂಬಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇಲ್ಲಿ ಹುರಿದು ಇಟ್ಕೊಂಡಿದ್ದಾರೆ ಶಾವ್ಗೆನ ಬೌಲಲ್ಲಿ ಹಾಕಿ. ಇವಾಗ ತರಕಾರಿ ಎಲ್ಲ ಆಗ್ಬೇಕಲ್ಲ, ಅದಕ್ಕೆ ನಾವು ವಿಡಿಯೋ ಮಾಡ್ಬೇಕಾದ್ರೆ ಕರೆಂಟ್ ಹೊಟ್ಟೋಯ್ತು ಗಾಯ್ಸ್. ಹೌದು, ಅದಕ್ಕೆ ಲೈಟ್ ಹಾಕೊಂಡು ಮಾಡ್ತಾ ಇದೀವಿ. ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಕರೆಂಟ್ಗೆ ರೆಸಿಪಿ ತೋರಿಸ್ಬಿಡ್ತೀವಿ ಅಂತ. ಸೊ ಕಡಲೆಬೇಳೆ, ಉದ್ದಿನಬೇಳೆ ಆದ್ಮೇಲೆ ಈರುಳ್ಳಿ. ಈರುಳ್ಳಿ ಫ್ರೈ ಆದ್ಮೇಲೆ ಕ್ಯಾರೆಟ್. ಇವಾಗ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕೋಬಹುದು. ಎಲ್ಲ ತರಕಾರಿನೂ ಚೆನ್ನಾಗಿ ಬೇಯಿಸ್ಬೇಕು. ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ, ಬಟಾಣಿ ಎಲ್ಲನೂ ಒಟ್ಟಿಗೆ ಹಾಕಿ. ಹುರುಳಿಕಾಯಿ. ಎಷ್ಟು ತರಕಾರಿ ಹಾಕಿದ್ರು ಸಖತ್ ಟೇಸ್ಟ್. ಯಾಕಂದ್ರೆ ಶಾವ್ಗೆ ಕಡಿಮೆ ಹಾಕೊಂಡಿರೋದ್ರಿಂದ ತರಕಾರಿ ಜಾಸ್ತಿ, ತುಂಬಾ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಉಟ್ಟು ಒಂದೊಂದೇ ತಗೊಂಡಿರೋದು, ಸಿಪ್ಪೆ ತೆಗೆದಿರೋ ಟೊಮೊಟೊ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಬಿಡೋಣ. ನೀರು ಹಾಕಿ ತರಕಾರಿ ಬೇಯ್ತಿರೋ ಟೈಮಲ್ಲಿ ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕ್ಬಿಡಿ. ಆವಾಗ ಮುಚ್ಚಿಟ್ಬಿಟ್ರೆ ನೀಟಾಗಿ ಅದೆಲ್ಲನೂ ಬೇಯುತ್ತೆ. 1 ಕಪ್ ಶಾವ್ಗೆಗೆ 2 ಕಪ್ ತರಕಾರಿ ಇದೆ. ಸೊ ಅಲ್ಲಿಗೆ ಮತ್ತೆ ನೀವು ನೀರನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತರಕಾರಿನ ಕಂಪ್ಲೀಟಾಗಿ ಬೇಯಕ್ಕೆ ಇಡಬೇಕು. ಇದಾದಮೇಲೆ ಶಾವ್ಗೆ ಹಾಕಿದ್ಮೇಲೆ ಮತ್ತೆ ನೀರು ಬೇಕಾ ಏನು ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಈಗ ಬರೀ ತರಕಾರಿ ಬೇಯಕ್ಕಷ್ಟೇ ನೀರು ಹಾಕಿ ಮುಚ್ಚಿಡಬೇಕು.
ಬಿಸಿಯಲ್ಲಿ ಬೆಂದು ಬೇವ್ರಬಾರ್ದು ಅಂತ ಕರೆಂಟ್ ಹಾಕ್ಬಿಟ್ರು ಬೆಸ್ಕಾಮವ್ರು. ನೋಡು ಅವಾಗಲೇ ಒಂದು ಇದು ಬೌಲ್ ಹಾಕಿದೆ ನೀರು. ಇವಾಗ ಶಾವಿಗೆ ಹಾಕ್ಬೇಕಲ್ಲ, ಹಾಗಾಗಿ ಅರ್ಧ ಬೌಲ್ ಹಾಕ್ತಾ ಇದ್ದೀನಿ. ಶಾವಿಗೆ ಹಾಕ್ತಾ ಇದ್ದಾರೆ. ಈಗ ತರಕಾರಿ ಎಲ್ಲ ಬೆಂದಿದೆ. ನೀರು ಸಾಲ್ತಾ ಇಲ್ಲ, ಇನ್ನು ಹಾಕೋತೀನಿ. ಅದು ಮುಳುಗೋಷ್ಟು ನೀರು ಹಾಕೋಬೇಕು. ಸೊ ನೋಡ್ಕೊಳ್ಳಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕಷ್ಟು. ಸೊ ನೀರು ನೋಡ್ಕೊಳ್ಳಿ, ನಿಮ್ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದು ಇವಾಗ 5 ನಿಮಿಷ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು, ತುರಿದಿರೋ ತೆಂಗಿನಕಾಯಿ ಹಾಕೊಂಡು ತಿಂತಾ ಇರೋದೆ. ಅಮ್ಮ ಇದಕ್ಕೆ ನಿಂಬೆಹಣ್ಣು ಹಾಕೋಬೋದ ಮೇಲೆ? ನಿಂಬೆಹಣ್ಣು ಹಾಕೋಬಹುದು, ಅಂದ್ರೆ ಇದು ಹಾಕೋಬೇಕಾದ್ರೆ ಹಾಕೋಬಹುದು. ಟೊಮೊಟೊ ಹಾಕಿದ್ರೆ ಸ್ಕಿಪ್ ಮಾಡಿ, ಹೆವಿ ಹುಳಿ ಆಗ್ಬಿಡುತ್ತೆ. ಎರಡರಲ್ಲೊಂದು ನಿಂಬೆಹಣ್ಣು ಇಲ್ಲಾಂದ್ರೆ ಟೊಮೊಟೊ, ಎರಡರಲ್ಲೊಂದು. ಇವಾಗ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಇದೆ ಚೆನ್ನಾಗಿ ಮುಚ್ಚಿಟ್ಬಿಡ್ತೀನಿ. ಅವಾಗ ಸ್ವಲ್ಪ ಬೇಯ ಟೈಮಲ್ಲಿ ಬಂದು ಈ ತರ ತಿರುಗ್ತಾ ಇರಿ. ತಳ ಹಿಡಿದ್ಬಿಟ್ರೆ ತಲೆ ಹಿಡಿದು ಬಾಣ್ಲಿರ ಕುಂಡಿ ಸೀದೋಗುತ್ತೆ, ಅಡುಗೆನೂ ಹಾಳಾಗೋಗುತ್ತೆ. ಕರೆಕ್ಟಾಗಿದೆ, ನೀರು ಅಳತೆ. ಬೇಯಲಿ ಇನ್ನೊಂದು 5 ನಿಮಿಷ. ಆಲ್ಮೋಸ್ಟ್ ಡನ್. ಸೊ ಇವಾಗ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಅವರ್ ಸಾವಿಗೆ ಬಾತ್ ಇಸ್ ರೆಡಿ. ತಟ್ಟೆಗೆ ಹಾಕೊಂಡು ತಿಂತಾ ಇದ್ದೀನಿ. ಬಿಸಿ ಅಂಡ್ ಯಮ್ಮಿ ಯಮ್ಮಿ ಶಾವಿಗೆ ಬಾತು ರೆಡಿ ಆಗಿದೆ. ಈಗ ನಾವು ಬ್ಯಾಟಿಂಗ್ ಮಾಡೋಣ, ಬನ್ನಿ ಗಾಯ್ಸ್. ಓಕೆ ಬನ್ನಿ ಗಾಯ್ಸ್, ಶಾವಿಗೆ ಬಾತ್ ತಿನ್ನೋಣ. ಸುಡ್ತು ಸರಿಯಾಗಿ. ನಮ್ಮ ಮನೇಲಿ ವಾರಕ್ಕೆ 3 ದಿನ ಶಾವಿಗೆ ಬಾತ್ ತಿಂತೀವಿ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಮ್ಮ ಮಾಡೋ ಶಾವಿಗೆ ಬಾತ್ ಎಲ್ಲರಿಗೂ ಇಷ್ಟ. ನನಗೆ ಸ್ಪೆಷಲಿ ಗೋಧಿ ಶಾವಿಗೆ ತುಂಬ ಇಷ್ಟ. ನನ್ಗೆ ಅಕ್ಕಿ ಶಾವಿಗೆ ಇಷ್ಟ ಆಗಲ್ಲ. ಗೋಧಿ ಶಾವಿಗೆ ಐ ಲೈಕ್ ಇಟ್. ಸಕ್ಕತ್ತಾಗಿದೆ. ಮಧ್ಯ ಕಡಲೆಬೇಳೆ, ಉದ್ದಿನಬೇಳೆ, ಬಟಾಣಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ. ಖಾರ ಬೇಕಾದ್ರೂ ಇನ್ನೂ ಮೆಣಸಿನ್ಕಾಯಿ ಹಾಕೋಬೋದು, ಯಾಕಂದರೆ ಸ್ವಲ್ಪ ಖಾರ. ಕೆಲವರು ಆಲೂಗಡ್ಡೆ ಹಾಕೋಬೋದು. ಖಾರ ಬೇಕಂದ್ರೆ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕೋಬೋದು. ನಮಗೆ ಖಾರ ಸಾಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮಕ್ಕಳಿಗೆ ಫುಲ್ ವೆಜಿಟೇಬಲ್ಸ್ ಇರುತ್ತೆ, ಬಾಕ್ಸಿಗೆಲ್ಲ ಹಾಕೋದು ಚೆನ್ನಾಗಿರುತ್ತೆ. ಬಟ್ ಏನಂದರೆ ನೀವು ಫುಲ್ ಡ್ರೈ ಮಾಡಬೇಕು. ಒದ್ದೆ ಚಾವ ಥರ ಬಿಟ್ಟರೆ ರುಚಿ ಬರಲ್ಲ. ಮಾಡ್ಕೊತೀನಿ. ನನ್ನ ಫೇವ್ರೇಟ್ ಶಾವಿಗೆ ಬಾತು. ಇದು ನಮ್ಮ ಮನೇಲಿ ಮಾಡೋ ಸ್ಟೈಲು. ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ, ಎಕ್ಸ್ಟ್ರಾ ಏನೇನು ಆ್ಯಡ್ ಮಾಡ್ತೀರಾ ನೋಡ್ಕೊಳ್ಳಿ. ನಮ್ಮ ರೆಸಿಪಿನ ಟ್ರೈ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ನಮ್ಮಮ್ಮನ ಅಭಿಪ್ರಾಯ. ಸೂಪರ್. ಅವಳು ಕೂರಿಸ್ಕೊಂಡು ತಿನ್ನೋದನ್ನು ತೋರಿಸ್ತಾರೆ ನಮ್ಮಮ್ಮ. ಆ ಮಧ್ಯ ಗೋಡಂಬಿ ಸಿಗ್ತಾ ಇರೋದು ಫ್ಲೇವರ್ ಇನ್ನೂ ಸೂಪರ್ ಆಗೈತೆ. ಕಾಲ್ಧೂಳಾಗುತ್ತೆ ಅಂತಾರೆ. ನಾನು ಮ್ಯಾಟ್ ಹಾಕೊಂಡು ಆಯ್ತು, ತಿನ್ನಿ ಗಾಯ್ಸ್, ಎಂಜಾಯ್ ಮಾಡಿ. ಚೆನ್ನಾಗಿ